2027ರಲ್ಲಿ ಗುರು ಕರ್ಕಾಟಕ, ಸಿಂಹ ಮತ್ತು ಕನ್ಯಾ ರಾಶಿಗಳಲ್ಲಿ ಸಂಚರಿಸಲಿದ್ದು, ಶನಿ ಜೂನ್ನಲ್ಲಿ ಮೇಷಕ್ಕೆ ಹೋಗಿ ಅಕ್ಟೋಬರ್ನಲ್ಲಿ ಮತ್ತೆ ಮೀನಕ್ಕೆ ಮರಳುತ್ತಾನೆ. 2027ರಲ್ಲಿ ರಾಜಯೋಗ. ಈ 5 ರಾಶಿಗಳ ಜೀವನದಲ್ಲಿ ಮಹಾ ಬದಲಾವಣೆ. ಹಣ, ಉದ್ಯೋಗ, ಯಶಸ್ಸು. ನಮಸ್ಕಾರ ಸ್ನೇಹಿತರೆ, ಶಿವಲೋಕ ಚಾನಲ್ಗೆ ಸ್ವಾಗತ. 2027ನೇ ವರ್ಷವು ಕೆಲವು ರಾಶಿಯವರ ಜೀವನದ ಮಹತ್ತರ ಬದಲಾವಣೆಗಳನ್ನು ತರಬಹುದು ಎಂದು ಜ್ಯೋತಿಷ್ಯದಲ್ಲಿ ನಂಬಲಾಗುತ್ತದೆ. ವಿಶೇಷವಾಗಿ ಗುರು ಮತ್ತು ಶನಿಯ ಸಂಚಾರವು ಹಣಕಾಸು, ಉದ್ಯೋಗ, ವ್ಯವಹಾರ, ಕುಟುಂಬ ಮತ್ತು ಜೀವನದ ಗುರಿಗಳ ಮೇಲೆ ಪರಿಣಾಮ ಬೀರುವ ಸಮಯ ಇದಾಗಬಹುದು. 2027ರಲ್ಲಿ ಗುರು ಕರ್ಕಾಟಕದಿಂದ ಸಿಂಹ ಹಾಗೂ ನಂತರ ಕನ್ಯಾ ರಾಶಿಗೆ ಸಾಗುತ್ತಾನೆ. ಇದೇ ಸಮಯದಲ್ಲಿ ಶನಿಯು ತನ್ನ ಸ್ಥಾನವನ್ನು ಬದಲಾಯಿಸುತ್ತಾನೆ. ಹಾಗಾದರೆ 2027ರಲ್ಲಿ ಯಾವ 5 ರಾಶಿಯವರಿಗೆ ವಿಶೇಷವಾದ ಅವಕಾಶಗಳು ಸಿಗಬಹುದು ಎಂದು ಈ ವಿಡಿಯೋದಲ್ಲಿ ಆ 5 ರಾಶಿಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ 2027ರಲ್ಲಿ ಹಣಕಾಸಿನ ವಿಚಾರದಲ್ಲಿ ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ ಮತ್ತು ಇಷ್ಟು ದಿನ ಪ್ರಯತ್ನ ಮಾಡಿಯೂ ಫಲ ಸಿಗುತ್ತಿಲ್ಲ ಎಂದು ಅನಿಸುತ್ತಿದ್ದರೆ ಈ ವರ್ಷದಲ್ಲಿ ಪರಿಸ್ಥಿತಿ ನಿಧಾನವಾಗಿ ಬದಲಾಗಬಹುದು. ಪರಿಸ್ಥಿತಿಯು ಸುಧಾರಿಸಿ ಜೀವನದಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಅಥವಾ ಉತ್ತಮ ಅವಕಾಶ ಸಿಗಬಹುದು. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು ಮತ್ತು ಹೊಸ ಸಂಪರ್ಕಗಳು ಬೆಳೆಯಬಹುದು. ಹಣವನ್ನು ಉಳಿಸುವ ಕಡೆ ಗಮನ ಕೊಟ್ಟರೆ ಆರ್ಥಿಕ ಸ್ಥಿತಿ ಮತ್ತಷ್ಟು ಸುಧಾರಿಸಬಹುದು. ವಿಶೇಷವಾಗಿ ವರ್ಷದಲ್ಲಿ ಸಿಗುವ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳುವುದು ಬಹಳ ಮುಖ್ಯ. ಎರಡನೇ ರಾಶಿ ಯಾವುದು ಅಂದರೆ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ 2027ರ ವರ್ಷ ವೃತ್ತಿಜೀವನದ ದೃಷ್ಟಿಯಿಂದ ಗಮನಾರ್ಹವಾಗಿರಬಹುದು. ಹೊಸ ಕೆಲಸ ಹುಡುಕುತ್ತಿರುವವರಿಗೆ ಅವಕಾಶಗಳು ಎದುರಾಗಬಹುದು. ಈ ಹಿಂದೆ ನಿಂತು ಹೋಗಿದ್ದ ಕೆಲವು ಕೆಲಸಗಳು ಮತ್ತೆ ಆರಂಭವಾಗುವ ಸಾಧ್ಯತೆಯೂ ಈ ಸಮಯದಲ್ಲಿ ಇದೆ. ಸ್ವಂತ ಉದ್ಯಮ ಮಾಡುತ್ತಿರುವವರು ಹೊಸ ಯೋಜನೆಗಳ ಬಗ್ಗೆ ಯೋಚಿಸಬಹುದು. ದೂರದ ಸ್ಥಳಗಳಿಂದ ಅಥವಾ ಹೊಸ ವ್ಯಕ್ತಿಗಳ ಮೂಲಕ ಅವಕಾಶಗಳು ಕೂಡ ಈ ಸಮಯದಲ್ಲಿ ಬರಬಹುದು. ಆದರೆ ಯಾವುದೇ ನಿರ್ಧಾರವನ್ನು ಆತುರದಿಂದ ತೆಗೆದುಕೊಳ್ಳದೆ ಯೋಚಿಸಿ ಮುಂದುವರಿಯುವುದು ಉತ್ತಮ. ಮೂರನೇ ರಾಶಿ ಸಿಂಹ ರಾಶಿ. 2027ರಲ್ಲಿ ಸಿಂಹ ರಾಶಿಯವರಿಗೆ ಗುರು ಸಂಚಾರ ವಿಶೇಷ ಗಮನ ಸೆಳೆಯುತ್ತದೆ. ಗುರು ಜೂನ್ 2027ರ ಸುಮಾರಿಗೆ ಸಿಂಹ ರಾಶಿಗೆ ಪ್ರವೇಶಿಸುವುದಾಗಿ ಪಂಚಾಂಗ ಮೂಲಗಳು ಸೂಚಿಸುತ್ತವೆ. ಈ ಸಮಯವು ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂತಹ ಅವಕಾಶಗಳನ್ನು ತರಬಹುದು. ಉದ್ಯೋಗದಲ್ಲಿ ನಿಮ್ಮ ಕೆಲಸಕ್ಕೆ ಗುರುತಿನ ಚೀಟಿ ಸಿಗಬಹುದು. ಹೊಸ ಜವಾಬ್ದಾರಿ, ಹೊಸ ಸ್ಥಾನಮಾನ ಅಥವಾ ಹೊಸ ಯೋಜನೆ ಸಿಗುವ ಸಾಧ್ಯತೆಯೂ ಇದೆ. ವ್ಯಾಪಾರಿಗಳಿಗೆ ಹೊಸ ವಿಸ್ತರಣೆಯ ಆಲೋಚನೆಗಳು ಬರಬಹುದು. ಹಣದ ವಿಚಾರದಲ್ಲಿ ಅವಕಾಶಗಳು ಬಂದರೂ ಖರ್ಚಿನ ಮೇಲೆ ನಿಯಂತ್ರಣ ಸಂಪೂರ್ಣವಾಗಿ ಇರಬೇಕು. 2027ರಲ್ಲಿ ನನಗೂ ಒಂದು ಅವಕಾಶ ಸಿಕ್ಕಿದೆ ಎಂದು ಹೇಳುವಂತಹ ಸಂದರ್ಭಗಳು ಈ ಸಮಯದಲ್ಲಿ ಬರಬಹುದು. ನಾಲ್ಕನೇ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ 2027ರಲ್ಲಿ ತಮ್ಮ ಗುರಿಗಳ ಕಡೆ ಗಮನ ಹರಿಸುವ ಸಮಯವಾಗಬಹುದು. ಹೀಗೆ
ಹಿಂದೆ ಮಾಡಿದ ಪರಿಶ್ರಮದ ಫಲ ನಿಧಾನವಾಗಿ ಇವಾಗ ಕಾಣಿಸಿಕೊಳ್ಳಬಹುದು. ಉದ್ಯೋಗದಲ್ಲಿ ಸ್ಥಿರತೆ ಪಡೆಯಲು ಪ್ರಯತ್ನಿಸುತ್ತಿರುವವರಿಗೆ ಉತ್ತಮ ಬೆಳವಣಿಗೆಯ ಅವಕಾಶಗಳು ಎದುರಾಗಬಹುದು. ವ್ಯಾಪಾರಿಗಳಿಗೆ ಹೊಸ ಸಂಪರ್ಕಗಳು ಸಹಾಯ ಮಾಡಬಹುದು. ಕುಟುಂಬದಲ್ಲಿ ಬಹುಕಾಲದಿಂದ ಚರ್ಚೆಯಾಗುತ್ತಿದ್ದ ಕೆಲವು ವಿಷಯಗಳು ಪರಿಹಾರದ ಕಡೆ ಸಾಗಬಹುದು. ಆದರೆ ಯಾವುದೇ ದೊಡ್ಡ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಹಿರಿಯರು ಅಥವಾ ತಜ್ಞರ ಸಲಹೆ ಪಡೆಯುವುದು ಉತ್ತಮ. ಇದೇ 5ನೇ ರಾಶಿ ಯಾವುದು ಅಂದರೆ ಮೀನರಾಶಿ. ಮೀನರಾಶಿಯವರಿಗೆ 2020 ವರ್ಷದಲ್ಲಿ ಶನಿಯ ಪ್ರಭಾವ ಪ್ರಮುಖವಾಗಿರುತ್ತದೆ. ಶನಿ 2027ರ ಆರಂಭದಲ್ಲಿ ಮೀನದಲ್ಲಿದ್ದು ಜೂನ್ನಲ್ಲಿ ಮೇಷಕ್ಕೆ ಸಾಗುವ ನಂತರ ಅಕ್ಟೋಬರ್ನಲ್ಲಿ ಮತ್ತೆ ಮೀನಕ್ಕೆ ಮರಳುತ್ತಾನೆ. ಶನಿಯ ಪ್ರಭಾವ ಎಂದರೆ ತಕ್ಷಣದ ಫಲಕ್ಕಿಂತ ಪರಿಶ್ರಮ ಮತ್ತು ಶಿಸ್ತಿನ ಮೂಲಕ ನಿಧಾನವಾಗಿ ಫಲ ಪಡೆಯುವ ಸಮಯ ಎಂದು ಜ್ಯೋತಿಷ್ಯದಲ್ಲಿ ಪರಿಗಣಿಸಲಾಗುತ್ತದೆ. ಆದ್ದರಿಂದ ಮೀನರಾಶಿಯವರು ಈ ವರ್ಷದಲ್ಲಿ ಯಾವುದೇ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸದೆ ನಿರಂತರವಾಗಿ ಪ್ರಯತ್ನಿಸುವುದು ತುಂಬ ಮುಖ್ಯ. ಉದ್ಯೋಗದಲ್ಲಿ ಜವಾಬ್ದಾರಿ ಹೆಚ್ಚಾಗಬಹುದು. ಅದೇ ಸಮಯದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ತೋರಿಸಲು ಅವಕಾಶವೂ ಸಿಗಬಹುದು. ಹಣಕಾಸಿನಲ್ಲಿ ನಿಧಾನವಾದರೂ ಸ್ಥಿರವಾದ ಪ್ರಗತಿಗೆ ಗಮನ ನೀಡುವುದು ತುಂಬ ಉತ್ತಮ. 2027ರ ವಿಶೇಷ ಸಂದೇಶ ಏನಪ್ಪ ಅಂದರೆ, ಸ್ನೇಹಿತರೆ, ಈ 5 ರಾಶಿಗಳಿಗೆ ಮಾತ್ರ ಎಲ್ಲವೂ ಸುಲಭವಾಗುತ್ತದೆ ಎಂದಲ್ಲ. ಜ್ಯೋತಿಷ್ಯದಲ್ಲಿ ಗ್ರಹಗಳ ಫಲವು ವ್ಯಕ್ತಿಯ ಜನ್ಮಕುಂಡಲಿ, ಲಗ್ನ, ದಶಾಭುಕ್ತಿ ಮತ್ತು ಇತರ ಗ್ರಹಗಳ ಸ್ಥಿತಿಯನ್ನು ಅವಲಂಬಿಸುತ್ತದೆ. ಆದ್ದರಿಂದ ಇದನ್ನು ಸಾಮಾನ್ಯ ಜ್ಯೋತಿಷ್ಯ ಮಾಹಿತಿಯಾಗಿ ನೋಡಬೇಕು. 2027ರಲ್ಲಿ ಅವಕಾಶ ಬಂದಾಗ ಅದನ್ನು ಬಳಸಿಕೊಳ್ಳುವುದು, ಹಣವನ್ನು ಜಾಗರೂಕತೆಯಿಂದ ನಿರ್ವಹಿಸುವುದು ಮತ್ತು ಪರಿಶ್ರಮವನ್ನು ಮುಂದುವರಿಸುವುದು ಅತ್ಯಂತ ಮುಖ್ಯ. ಹಾಗಾದರೆ ಸ್ನೇಹಿತರೆ, ನಿಮ್ಮ ರಾಶಿ ಈ 5 ರಾಶಿಗಳಲ್ಲಿ ಇದೆಯಾ? ನಿಮ್ಮ ರಾಶಿಯ ಹೆಸರನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿಕೊಳ್ಳಿ. ಇಂತಹ ಜ್ಯೋತಿಷ್ಯ ಮತ್ತು ರಾಶಿ ಭವಿಷ್ಯದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ಮತ್ತೊಂದು ಆಸಕ್ತಿದಾಯಕ ವಿಷಯದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.